ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ಅಂತ ಟೇಸ್ಟಿಯಾಗಿರೋಂಥ ಮೊಟ್ಟೆ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾವು ಟೇಸ್ಟ್ ನೋಡಿ ನಿಮಗೆ ಹೇಳ್ತಾ ಇರೋದು ಸಖತ್ತಾಗಿರುತ್ತೆ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ರೊಟ್ಟಿಗೆ ಚಪಾತಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಪರೋಟಕ್ಕೆ ಅದಕ್ಕೆಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನಾನು 4 ಮೊಟ್ಟೆನ ಬೇಯಿಸೋಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ 4 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು. ಟೊಮೊಟೊ ಹಣ್ಣೆಲ್ಲ ಹಾಕಿ ಮೇಲೆ ಕೊತ್ತಂಬರಿ, ಪುದೀನ, ಒಂದೆರಡು ಹಸಿಮೆಣ್ಸಿಕಾಯಿ, ಒಂದೆರಡು ಗೋಡಂಬಿ, ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಕ್ಕೆ, ಒಂದೆರಡು ಏಲಕ್ಕಿ ಕಾಯಿ, ಒಂದೆರಡು ಮೆಣಸಿನಕಾಳು, ಒಂದು ಏಲಕ್ಕಿ, ಒಂದಿಷ್ಟು ಗಸಗಸೆ, ಇಷ್ಟು ರುಬ್ಕೊಂಡಿದ್ದೆ. ಗೋಡಂಬಿ ಬೇಡ ಅಂದರೆ ಮೊಸರು ಹಾಕ್ಕೋಬೋದು. ನಾನು ಮೊಸರು ಹಾಕಲ್ಲ, ಅದಕ್ಕೆ ಗೋಡಂಬಿ ಹಾಕಿ ರುಬ್ತದನಿ. ಎಲ್ಲ ಮಿಕ್ಸಿ ಸಣ್ಣಕ್ಕೆ ರುಬ್ಬಿ ಇಟ್ಕೊಂಬಿಡೋಣ. ಇದೆಲ್ಲ ಕ್ಲೀನಾಗಿ ರುಬ್ಬಿಟ್ಕೊಂಡು ಮೇಲೆ ಮೊಟ್ಟೆ ಎಲ್ಲ ಬೆಂದಿದ್ದವು. ಅವನ್ನ ಕ್ಲೀನಾಗಿ ಸಿಪ್ಪಿ ಸುಲಿದಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನೇ 4 ಭಾಗ ಒಳ್ಳೊಳ್ಳು ಮಾಡಿ ಇಟ್ಕೊಳ್ಳೋಣ. ಆ ಥರ ಮಸಾಲೆ ಒಳಗೆ ಮಸಾಲಿನ ಎಲ್ಲ ಅದರೊಳಗೆ ಹೋಗುತ್ತೆ ಅಂತ ಆ ಥರ ಭಾಗ ಮಾಡಿ ಇಟ್ಕೋಬೇಕು. ಅಷ್ಟು ಮೊಟ್ಟೆನೂ ಹಾಗೆ ಮಾಡಿ ಇಟ್ಕೊಳ್ಳೋಣ. ಇವಾಗ ಇದೆಲ್ಲ ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ಒಂದು ಕಡೆ ಸೈಡಿಗೆ ತೆಗೆದಿಟ್ಕೊಂಡು ಒಂದು ಬಾಣಲೆ ಇಟ್ಕೊಬಿಡೋಣ. ಗ್ಯಾಸಿನ ಮೇಲೆ ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಮೇಲೆ ಒಂದು ಸ್ವಲ್ಪ ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಇಷ್ಟೆಲ್ಲ ಹಾಕಿ ಮೊಟ್ಟೆನ ಒಂದು ಸ್ವಲ್ಪ ಕರ್ಕೊಂಬಿಡೋಣ. ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಮೊಟ್ಟೆನ. ಇದು ಕಾಯಿಲೆ ಎಣ್ಣೆ. ಮೊಟ್ಟೆ ಹಾಕೋಣ. ಇವಾಗ ಇದು ರೆಡಿಯಾಗಿದೆ. ಕ್ಲೀನಾಗಿ ಎಲ್ಲ ರೋಸ್ಟ್ ಆಗಿದೆ. ಇವಾಗೆಲ್ಲ ರೆಡಿಯಾಗಿ ಮೇಲೆ ತೆಗೆದಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆ, ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ, ಒಂದು ಬೌಲ್ನಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹೆಚ್ಚು ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದನ್ನ ಕ್ಲೀನಾಗಿ ಎಣ್ಣೆಗೆ ರೋಸ್ಟ್ ಮಾಡ್ಕೊಂಬಿಡೋಣ. ಇವಾಗ ಎಣ್ಣೆಗೆಲ್ಲ ರೋಸ್ಟ್ ಆಗಿದೆ. ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡಿಟ್ಕೊಳ್ಳೋಣ. ಎಣ್ಣೆ ಇದಾಗಿ ಮೇಲೆ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನ ಎಣ್ಣೆಗೆ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗಿದು ಎಲ್ಲ ಇದಾಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದೆಲ್ಲ. ಆಮೇಲೆ ಒಂದೂವರೆ ಚಮಚ ಖಾರ ಪುಡಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಗರಂ ಮಸಾಲ,
ಒಂದು ಚಮಚದ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲೇ ಒಂದು ನಿಮಿಷ ಮಿಕ್ಸ್ ಆಗಲಿ, ಮಸಾಲೆ ಎಲ್ಲ ಸ್ವಲ್ಪ ಇದಾಗಲಿ. ಎಣ್ಣೆಯಲ್ಲಿ ಒಂಚೂರು ರೋಸ್ಟ್ ಆದರೆ ಇದಾಗುತ್ತೆ ಅಂತ ಮಸಾಲೆ ಫಸ್ಟು ಎಣ್ಣೆಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳೋಣ. ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲ ಇದಾಗಿ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀನವಲ್ಲ ಅದನ್ನ ತಗೊಳ್ಳೋಣ. ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ ಅದ್ರಾಗ ಬಾಣಲೆಯಲ್ಲಿ. ಮಸಾಲೆ ಎಲ್ಲ ಹಾಕಿ ಮೇಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನಾನು ಒಂದು ನಿಮಿಷ ಕುದೀಲಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಕುದ್ದಾದ ಮೇಲೆ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ರಿ. ಇದೊಂದು 5 ನಿಮಿಷ ಕುದೀಲಿ. ಕುದ್ದಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೋಬೇಕಲ್ಲ, ಮಸಾಲೆ ಫ್ಲೇವರು ಮಸಾಲೆ ಇದು ಬಂದುಬಿಡ್ಬೇಕಲ್ಲ, ಹಂಗಾಗಿ ಅದೆಲ್ಲ ಆಗಿಮೇಲೆ ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಕುದಿಬೇಕು. ಮತ್ತು ಬೇಯೋದಲ್ಲ, ಏನು ಬೇಯೋದು ಅಂತ ಆಗುತ್ತೆ. ಇವಾಗ ಬೆಂದಿದೆ ಅಂತ ಮೊಟ್ಟೆ ಹಾಕ್ತಿದ್ದೇನೆ. ಎಣ್ಣೆ ಪಾಡ ಬಿಟ್ಕೊಂಡಿದೆ. ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಲಾಸ್ಟ್ ಫೈನಲ್ಲು ಕಸೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಾತಾಡ್ತಾ ಹೋಗೇ ಬಿಡ್ತೈತಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದು 1 ನಿಮಿಷ ಕುದ್ರೆ ರೆಡಿಯಾಗಿದೆ ಅಂತಲೇ ಅರ್ಥ. ಒಂದು ನಿಮಿಷ ಕುದಿಲಿದು. ಕ್ಲೀನಾಗಿ ಕುದ್ದಾದ ಮೇಲೆ ರೆಡಿಯಾಗಿದೆ ಅಂತಲೇ. ರೆಡಿಯಾಗಿದೆ ಇವಾಗ. ಇದನ್ನೇ ಗ್ಯಾಸಿಂದ ಇಳಿಸ್ಕೊಂಡು ಸರ್ವ್ ಮಾಡ್ಕೊಂಬಿಡೋಣ. ಒಂದು ಇದರಲ್ಲಿ ಬೌಲಲ್ಲಿ ಸರ್ವ್ ಮಾಡ್ಕೊಂಡ್ರೆ ರೆಡಿಯಾಗಿದೆ. ಈ ಥರ ಬಾಣಲೆಯಲ್ಲಿ ಸರ್ವ್ ಮಾಡ್ಕೊಂಬಿಡೋಣ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಒಂದು ಬಾಣಲೆಯಲ್ಲಿ ಇಟ್ಕೊಂಡು ಚಪಾತಿ ರೊಟ್ಟಿಗೆ ತಿನ್ನೋಣ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ವಿಡಿಯೋಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಥ್ಯಾಂಕ್ ಯು ಎವ್ರಿವನ್.